ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಸಹಿಸ್ಕೊಳಕ್ ಆಗ್ತಿಲ್ಲ ಅನ್ನೋ ಯಾಕೆ ನನಗೆ ಈಗ ನೋಡಿ, ಈ ರಾಜ್ಯದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿ ಬಂದೋದ್ರು? ಅದೇನು ಮುಖ್ಯಮಂತ್ರಿ ಎರಡು ಕೊಂಬ ಐತಾ? ನಾನು 2 ಬಾರಿ ಮುಖ್ಯಮಂತ್ರಿಯೇ ಕೆಲಸ ಮಾಡಿದ್ದೀನಪ್ಪ. ಅದೇನು ದೊಡ್ಡ ವಿಷಯ? ಅದೇನು ಶಾಶ್ವತವಾದ ಜಾಗ? ಯಾತಿಗೆ ನಾನು ಹೊಟ್ಟೆ ಉರಿ ಪಡ್ಕೊಳ್ಳಿ? ಅದರಿಂದ ಏನಾಗುತ್ತೆ ನನಗೆ ಹೊಟ್ಟೆ ಉರಿ ಪಡೋದ್ರಿಂದ? ನಾನು ಈ ರಾಜ್ಯದಲ್ಲಿ ರಾಜಕಾರಣಕ್ಕೆ ಬಂದಂಥ ದಿನದಿಂದ ಎಲ್ಲಾದರೂ ಅಕ್ರಮಗಳು ನಡೆದರೆ ಅದನ್ನು ಧ್ವನಿ ಎತ್ತಬೇಕು ಅಂತಕ್ಕಂಥದ್ದನ್ನು ನಮ್ಮ ತಂದೆಯಿಂದ ಕಲ್ತ್ಕೊಂಡಿದ್ದೀನಿ. ಇವತ್ತು ಈ ರಾಜ್ಯದಲ್ಲಿ ಅಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ಯಾರ್ಯಾರು ಯಾವ್ಯಾವ ಥರ ನಡ್ಕೊಂಡಿದ್ದೀರಿ, ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಅವಕ್ಕೆಲ್ಲ ಬೆಂಬಲ ಕೊಟ್ಟಿದ್ದೀರಿ, ಇವತ್ತು ನಾನು ಧ್ವನಿ ಎತ್ತಿದ್ರೆ ನಿಮ್ಗೆ ಹೊಟ್ಟೆ ನೋವು ಬಂದ್ರೆ ನಾನೇನು ಮಾಡಲಿ? ಕೇಂದ್ರದಲ್ಲಿ ಕೆಲಸ ಮಾಡೋಕೆ ಕಳ್ಸರ್ ಇಲ್ಲಿ ಬಿಡದಿಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತೀರಾ? ಕೇಂದ್ರದಲ್ಲಿ ಕೆಲಸ ಹೇಗೆ ಮಾಡಬೇಕು ಅನ್ನೋದು ಇವರಿಂದ ಕಲಿಬೇಕಾಗಿಲ್ಲ. ನಾನು ಏನು ಮಾಡಬೇಕು ಅನ್ನೋದು ಕಲ್ತಿದ್ದೀನಿ. ಇಡೀ ದೇಶದಲ್ಲಿ ಮಾತಾಡ್ತಾರೆ ಕುಮಾರಸ್ವಾಮಿ ಏನು ಮಾಡೋವನಿ ಅಂತ ಹೇಳಿ. ಅಲ್ಲಿ ಹೋಗಿ ಆಂಧ್ರದಲ್ಲಿ ಕೇಳಿ, ವಿಶಾಖಪಟ್ಟಣದಲ್ಲಿ ಕುಮಾರಸ್ವಾಮಿ ಕಟ್ಔಟ್ರಿಗೆ ಹಾಲು ಹಾಕ್ತಾರೆ, ಅಭಿಷೇಕ ಮಾಡ್ತಾರೆ. ಇದು ಮಾಡಿರೋ ಕುಮಾರಸ್ವಾಮಿ ಕೆಲಸ ನಿನ್ನಿಂದ ಕಲ್ತ್ಕೋಬೇಕಪ್ಪ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ. ಅದರಿಂದ ಈಗ ಮಂತ್ರಿ ಮಾಡೋರಪ್ಪ ಮಾಡಪ್ಪ ಕೆಲಸನ. ಇದೇನು ಮಾಡ್ತೀಯ? ರಾಮನಗರ ಜಿಲ್ಲೆಗೆ ಇಲ್ಲಿವರೆಗೆ ಕಳೆದ 3 ವರ್ಷದಲ್ಲಿ ಎಷ್ಟು ಈ ಒಂದು ಬೇರೆ ಜಿಲ್ಲೆ, ರಾಜ್ಯಕ್ಕೆ ಬೇಡ, ಜಿಲ್ಲೆಗೆ ಬೇಡ, ಈಗ ಮಾಗಡಿ ಕ್ಷೇತ್ರಕ್ಕೆ ಸೇರೈತಲ್ಲ, ಇವೆಲ್ಲ ನನ್ನ ಬೆಳೆಸಿರೋ ಪುಣ್ಯಾತ್ಮರ ಇಲ್ಲಿರೋರು. ನಾನು ಇವತ್ತು ಈ ಮಟ್ಟಿಗೆ ಬರಬೇಕಾದ್ರೆ ಈ ಜನವೇ ನನ್ನ ಕಾಪಾಡಿರೋದು. ಇವತ್ತು ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅಂತ ಅಂದ್ರೆ ಹೆಸರು ಯಾರಾದರೂ ಮಾತಾಡಿದ್ರೆ ಈ ಜನ ನನಗೆ ಜನ್ಮ ಕೊಟ್ಟಿರೋರು. ಈಗ ಏನು ಮಾಡಿದೆ ಹೇಳಪ್ಪ? ನಾವು ಮಾಡಿದ ಕೆಲಸ ಬಿಟ್ಟರೆ ಹೊಸದಾಗಿ ಏನಾಗಿದೆ ಈ ರಾಜ್ಯದಲ್ಲಿ? ಈ ಒಂದು ತಾಲೂಕಲ್ಲಿ, ಮಾಗಡಿ ತಾಲೂಕು, ಅದು ರಾಮನಗರಕ್ಕೆ ಸೇರಿದ್ದಾಗಿಂದೆ ಅಂದರೆ ರಾಮನಗರ ಜಿಲ್ಲೆ, ಈ ತಾಲೂಕು ಏನು ಮಾಡಿದೆ ಹೇಳ್ಬಿಡಪ್ಪ. ಸರ್, ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಯಾವಾಗ ಮಾಡ್ತಾರೆ? ಮಾಡೋಣ, ಜನ ಅವರೇ ಎದ್ದು ಹೇಳ್ತಾರೆ. ಬನ್ನಿ, ಇನ್ನೊಂದು 6 ತಿಂಗಳು ಕಳೀಲಿ, ರಾಜ್ಯದಲ್ಲಿ ಜನ ಏನು ತೀರ್ಮಾನ ಮಾಡ್ತಾರೆ ಗೊತ್ತಾಗುತ್ತೆ. ಬನ್ನಿ. ಹೌದಾ?